ಇವತ್ತು ಪಾಪಚ್ಚಿ ನಮ್ಮ ಸುಬ್ಬಿ ಟೆನ್ಷನ್ ಆಗಿದ್ದಾರೆ ಪಾಪ. ಚೆನ್ನಾಗಿದ್ದೇನೆ. 30 ವರ್ಷ ನಿಯತ್ತಾಗಿ ನಾನು ಸಂಸಾರ ಮಾಡಿ ನನ್ನ ಸಂಸಾರನ ನಾನು ಹಿಡಿತದಲ್ಲಿ ಇಟ್ಕೊಳಕ್ಕಾಗಲಿಲ್ಲ. ನನ್ನ ನೋವು ಮಾತ್ರ ತುಂಬ ನನಗೆ. ಆಮೇಲೆ ಗೈಸ್ ಏನು ಗೊತ್ತಾ, ನಾವು ಅರ್ಲಿ ಮಕ್ಕಳು ಮಾಡಿಕೊಂಡು ಕೂಡ ಇಷ್ಟೊಂದು ಕಷ್ಟ ಆಗ್ತಿದೆ. ದಿಸ್ ಇಸ್ ರಿಯಲಿ ನಾಟ್ ಈಸಿ ಫೇಸ್. ಇದ್ಗೆಟ್ಟೆನೆ ಅರ್ಧ ಆ ಮಗ ಬಿಡ್ತೀಯ, ಈ ಮಗ ಬಿಡ್ತೀಯ, ಎರಡು ಕರ್ಕೊಯ್ತೀಯ, ಯಾರು ಬೇಡ. ಸುಮ್ಮನೆ ಅಲ್ಲಪ್ಪ, ಅದನ್ನೇ ಮಾತಾಡ್ತಾರೆ ಬೇಡ ಅಮ್ಮ. ಹೋಗ್ಬೇಕಲ್ಲಪ್ಪ. ನಮಗೆ ಅಂತ ಯಾವುದು ಮನೆ? ಯಾವತ್ತು ಹೋಗೋದು? ನನ್ನನ್ನೇ 30-50 ವರ್ಷ ಆಗಿರೋಳೆ ಕಳಿಸ್ತೀನಿ ಅಂತ ಹೇಳಿ ಮಾತಾಡೋದು. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಮಾಡು ಸ್ವಾಮಿ ಬಾಯ್ಲಿ ಓಮ್ ಮಾಡು, ಓಮ್ ಮಾಡು, ಓಮ್ ಮಾಡು. ಮಾಮಿಗೆ ಮಾಡು, ಮಾಮಿ ಮಾಡು. ಸ್ಕೂಲಿಗೆ ಲೇಟ್ ಆಯಿತು. ಇಲ್ಲಿ ಮಾನವ್ ಬಾ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಹೇಳು. ಸೊ ಇವತ್ತಿನ ಬೆಳಗ್ಗೆ ಈ ಥರ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಆಂಟಿ ಬಂದು ಏನೋ ಎಮರ್ಜೆನ್ಸಿ ಅಂತ ಹೋದರು. ನಮಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರಲ್ವಾ ಅವ ಆಂಟಿ. ಸೊ ಈಗ ನಾವಿಗೆಲ್ಲ ರೆಡಿ ಮಾಡಿ, ಆಮೇಲೆಲ್ಲ ಫೀಡ್ ಮಾಡಿ, ಸ್ನಾನ ಮಾಡಿಸಿ. ಹಲೋ ಬೇಬಿ, ಹಾಯ್ ಬೇಬಿ, ಗುಡ್ ಮಾರ್ನಿಂಗ್ ಹೇಳು ಅನವ್. ಅನವ್ ಗುಡ್ ಮಾರ್ನಿಂಗ್. ಏಯ್ ನೋಡಿದ್ರಾ ಗುಡ್ ಮಾರ್ನಿಂಗ್ ಹೆಂಗೆ ಹೇಳ್ತಾನ ಅವನು. ಬನ್ರಿ ಬಂಗಾರಿ ಬಂಗಾರಿ. ಈಗ ಆ್ಯಕ್ಚುಲಿ ಸಮಯ ಬಂದು 11:10, 11:15 ಇವನಿಗೆ ಸ್ಕೂಲು. ಅಷ್ಟೊತ್ತಿಗೆ ಅವ್ರ ಡ್ಯಾಡಿ ಬರ್ತಾರೆ. ತುಂಬ ಸಣ್ಣ ಆಗಿದೆ ಪಾಪ. ಹೌದಾ? ಈ ಡ್ರೆಸ್ಸಲ್ಲಿ ತುಂಬ ಸಣ್ಣ ಕಾಣಿಸ್ತಾ ಇದೆ ಅಲ್ಲೋಮ್ಮ. ಸೊ ಇವತ್ತಿನ ಬೆಳಗ್ಗೆಯ ಬ್ರೇಕ್ಫಾಸ್ಟ್ ಶಾವ್ಗೆ ಬಾತ್, ವೆಜಿಟೇಬಲ್ಸ್ ಹಾಗೆ ಮೊಟ್ಟೆ. ನಾನು ಗಡಿಬಿಡಿ ಇದೆ. ಇವತ್ತು ಪಾಪಚ್ಚಿ ನಮ್ಮ ಸುಬ್ಬಿ ಟೆನ್ಷನ್ ಆಗಿದ್ದಾರೆ ಪಾಪ. ಏನು ಮಾಡೋಣ? ನೀನು ಬಾ. ಪ್ರೋಮೋ ವ್ಲಾಗ್ಸ್ಗೆ ಕಂಟಿನ್ಯೂ ಮಾಡ್ಕೊತೀನಿ. ಇದು ಒಂದು ಏಪ್ರಿಲ್ ಬುಕ್ ಮಾಡಿದ್ದೀವಿ. ಚೆನ್ನಾಗಿದ್ದೇನೆ. ಇದು ನಮ್ಮ ಹೆಲ್ಪರ್ ಇದ್ದಾರಲ್ಲ, ಅವ್ರಿಗೆ ಬಟ್ಟೆ ಎಲ್ಲ ಕೊಳೆ ಆಗ್ತಿತ್ತಂತೆ, ಅದಕ್ಕೆ ಒದ್ದೆ ಆಗುತ್ತೆ ಅಂತ. ಸರ್ ಒದ್ದೆ ಆಗ್ತಿತ್ತು ಅಂತ. ಹೊಸ ತೊಳಿ ಹೋಗು. ಚೆನ್ನಾಗಿದ್ಯಾ? ಈ ಥರ ಬೇರೆಯವ್ರ ವ್ಲಾಗಲ್ಲಿ ಬಂದು ಬೇಳೆ ಬೇಯಿಸ್ಕೊಳ್ಳೋದಲ್ಲ. ಈ ಫುಟೇಜ್ ನನ್ಗೆ ಕೊಡ್ಬೇಕು ನೀನು. ಚೆನ್ನಾಗೈತೆ. ಬರ್ತಾನೆ ಅಳ್ಕೊಂಡು ಬರ್ತಾವ ನಾನು ಗೈಸ್. ಆನವ್ ಏನು ಏಟಾಯ್ತಾರಿ? ಆ ತುಳಸಿ ಹತ್ರನಾ? ಹಲೋ, ನಿದ್ದೆ ಬಂತಾ? ಏನಾಯ್ತಮ್ಮ? ಇದು ನೋಡಿ ಕಾಲಿಗೆಲ್ಲ ಹಾಕೊಂತ. ಸೊ ಈಗ ನಮ್ಮಮ್ಮ ದೀಪ ಹಚ್ತಾ ಇದ್ದಾರೆ. ನಾವು ಪೂಜೆ ಮಾಡಿಬಿಟ್ಟು ಬರ್ತೀವಿ, ಸಿಗ್ತೀವಿ. ಇವತ್ತು ಏನು ಮಾಡೋದು? ಎಲ್ಲ ಮನೆಯೆಲ್ಲ ಖಾಲಿ, ಮನಸ್ಸೆಲ್ಲ ಖಾಲಿ. ಏನಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್. ಒಂಥರ ಇದೆ ಇವತ್ತು, ಒಂಥರ ಎಲ್ಲರ ಮೂಡು. ಅದಕ್ಕೆ ನಾನು ನಮ್ಮ ಅಪ್ಪು ಸುಬ್ಬಿ ಬ್ಲಾಗ್ಸಲ್ಲಿ ನಮ್ಮ ಸ್ಟಾರ್ಸ್ಗಳಿಗೆ ಹೇಳ್ತಾ ಇರ್ತೀನಿ ನಾನು, ಈ ದಿನ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ. ಯಾಕೆಂದ್ರೆ ವಿಶ್ ಬೆಳಿಗ್ಗೆ ನಾವು ಅದನ್ನ ಮ್ಯಾನಿಫೆಸ್ಟ್ ಮಾಡಿ ಬೆಳಗ್ಗೆನೆ ಒಳ್ಳೆ ಸಖತ್ತಾಗಿ ಮಾಡಿದೆ ನೀನು ವಿಶ್ನ. ಅಲ್ಲಲ್ಲ ಅದನ್ನ ಹೇಳಿದೆ ನಾನು ಬ್ಲಾಗ್ಸಲ್ಲಿ ಹೇಳಿದ್ದೀನಿ. ಸ್ವಲ್ಪ ಬೇಜಾರಾಗಿದೆ ಗೈಸ್. ಸ್ವಲ್ಪ ಅಂದ್ರೆ ಅದು ಜಾಸ್ತಿ ಅಂತ, ಜಾಸ್ತಿ ಅಂತ ಅಂದ್ರೆ ಅದು ಜಾಸ್ತಿ ಅಂತ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ ಜೀವನ. ಇದಿಷ್ಟು ದಿನದಲ್ಲಿ
ನನಗೆ ಅರ್ಥ ಆಗಿದೆ, ಅವ್ರು ಬದಲಾಗಬೇಕು ಹೊರ್ತು ನಾವು ಯಾರನ್ನ ಬದಲು ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ ಯಾರು ನನಗೆ ಒಂದೇ ಒಂದು ಕ್ವಶನ್ಗೆ ಅರ್ಥ ಸಿಕ್ಕಿಲ್ಲ. ಮೇ ಬಿ ನಮ್ಮ ವೀಕ್ಷಕ ಇವ್ರುಗಳಿಂದ ಸಿಗುತ್ತೇನೋ, ದಯವಿಟ್ಟು ಕಮೆಂಟ್ ಮಾಡಿ. ಅದು ತಪ್ಪು ಸರಿನೋ ಬೇಡ ಅನಿಸುತ್ತೆ, ನಾನು ಹೇಳೋದು ಬೇಡ ಅನಿಸುತ್ತೆ. 30 ವರ್ಷ ನಿಯತ್ತಾಗಿ ನಾನು ಸಂಸಾರ ಮಾಡಿ ಎಲ್ಲ ಥರದ್ರಲ್ಲೂ ಏನೋ ಮಾರ್ಕ್ ಮಾಡ್ತಾರಲ್ಲ, ಕರೆಕ್ಟ್ ಅಂತ, ಆ ಥರ ಎಲ್ಲ ಮಾಡಿ ನನ್ನ ಸಂಸಾರನ ನಾನು ಹಿಡಿತದಲ್ಲಿ ಇಟ್ಕೊಳಕ್ಕಾಗಲಿಲ್ಲ. ನನ್ನ ನೋವು ಮಾತ್ರ ತುಂಬ ನನಗೆ. ಅದು ಹಂಗಾಗಲ್ಲ ಅಮ್ಮ, ಎಲ್ಲರಿಗೂ ದೇವ್ರು ಎಲ್ಲನೂ ಕೊಡಲ್ಲ ಅಷ್ಟೇ. ಅಲ್ಲ, ಯಾಕೆಂದರೆ ಮೊನ್ನೆ ಮಕ್ಳುಗಳು ಅವ್ರವ್ರ ಸಂಸಾರನ ಸರಿ ಮಾಡಿಕೊಂಡು ಅದು ನೀನು ಮೊನ್ನೆ ವ್ಲಾಗಲ್ಲಿ ಹೇಳ್ತಿದ್ದೆ ಗೊತ್ತಾ, ಏನದು ಒಬ್ರಿಗೆ ಇದಿದ್ರೆ ಒಬ್ರಿಗೆ ಅದಿರಲ್ಲ, ಅದಿದ್ರೆ ಇದಿರಲ್ಲ. ನಿಜ. ಆದರೆ ನೀನೇನೇನು ಜನ್ಮದಲ್ಲಿ ಏನೇನು ಮಾಡಿದ್ದು ನಿಂಗೆ ಏನು ಮಾಡೋಕ್ಕಾಗಲ್ಲ. ನಾವು ಪಡ್ಕೊಂಬಂದಿರೋದು ಏನೋ ಒಂಥರ ಇದೆ ಗೈಸ್, ಸೀರಿಯಸ್ಲಿ ಎಲ್ಲ ಒಂಥರ ಸೈಲೆಂಟಾಗಿ ಮಂಕು ಥರ ಇದೆ ಗೈಸ್. ಆ್ಯಕ್ಚುಲಿ ಅಮ್ಮ ಸಡನ್ನಾಗಿ ಏನೋ ಕೆಲಸದ ಮೇಲೆ ಹೊರಗೋದ್ರು. ಈಗ ಸಮಯ ಬಂದು 9:45. ಪ್ರತೀಗಿನ್ನ ಜಿಮ್ಮಿಂದ ಬಂದೇ ಇಲ್ಲ. ಇವಳು ಬೇರೆ ಎದ್ದುಬಿಟ್ಲು, ಇವನಿಗೆ ಬೇರೆ ಊಟ ಮಾಡಿಸ್ತಿದ್ದೆ. ಈಗ ನೋಡ್ಕೊಂಡು ಮೇಂಟೈನ್ ಮಾಡಬೇಕೀಗ. ಆಮೇಲೆ ಗೈಸ್ ಏನು ಗೊತ್ತಾ, ನಾವು ಅರ್ಲಿ ಮಕ್ಕಳು ಮಾಡಿಕೊಂಡು ಕೂಡ ಇಷ್ಟೊಂದು ಕಷ್ಟ ಆಗ್ತಿದೆ. ಇನ್ನು ಲೇಟಾಗಿ ಈಗ ನಮ್ಮ ಅಮ್ಮಂಗೆಲ್ಲ ವಯಸ್ಸಾಗ್ತದೆ. ಶೀಲ್ ಬಿ ಟರ್ನಿಂಗ್ 50 years ಈ ಡಿಸೆಂಬರ್ ಬಂದರೆ. ಆ್ಯಂಡ್ ಅವ್ರಿಗೆ ಆಗ್ತಾನೇ ಇಲ್ಲ ಈ ಸ್ನಾನ ಮಾಡ್ಸೋಕ್ಕೆ, ಅದು ಇದಕ್ಕೆ, ಮಕ್ಕಳು ನೋಡ್ಕೊಳ್ಳೋದಕ್ಕೆ ಅವೆಲ್ಲ ಆಯಿತಾ. ಆ್ಯಂಡ್ ಈಗ ನಾವು ಒಂದೇ ಮಗು ಮಾಡ್ಕೊತೀವಿ ಅಂತಿದ್ರೂ ನೆಕ್ಸ್ಟ್ ಇನ್ನೂ ನಾವು ಲೇಟಾಗಿ ಆಗ್ತೀವಿ ಅಂತಂದರೆ ಹೆಂಗೆ ಮೇಂಟೈನ್ ಆಗುತ್ತೆ ಯಾರು. ಆ್ಯಂಡ್ ಡೆಫಿನೆಟ್ಲಿ ಒಬ್ಬರೇ ಸ್ವಲ್ಪ ದಿನಕ್ಕೆ ನೀವು ರಿಕವರಿ ಆಗೋವರೆಗೂ ತುಂಬ ಕಷ್ಟ ಆಗುತ್ತೆ. ಅದೆಲ್ಲ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇರ್ತೀನಿ. ಇನ್ನೊಂದು ಪಾಯಿಂಟ್ ಆಫ್ ವ್ಯೂನೂ ಇದೆ ಕಣ್ರೆ, ಯೋಚನೆ ಮಾಡ್ರೆ. ನಂದೇನಂದರೆ ಮದುವೆನೇ ಆಗಲ್ಲ ಅಂತಂದರೆ ಒಂಥರ ಓಕೆ, ಇಟ್ಸ್ ಯುವರ್ ಚಾಯ್ಸ್. ಹಾಗೇ ಆಗ್ತೀರಾ ಅಂತ ಅಂದಮೇಲೆ ಬೇಗ ಆಗ್ಬಿಡ್ರಿ ಅಂತ ನನಗೆ. ಯಾಕಂದರೆ ಇದೆಲ್ಲ ದಿಸ್ ಇಸ್ ರಿಯಲಿ ನಾಟ್ ಈಸಿ ಫೇಸ್. ನಾನಂತೂ ಸಿಕ್ಕಾಬಟ್ಟೆ ಗೊತ್ತರೂ ಆಗ್ತಿದ್ದೀನಿ, ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಗೈಸ್ ಅದನ್ನು. ಅದೇನೊಂದು ಖುಷಿ ವರ್ಷನ್ ಅಥವಾ ಹ್ಯಾಪಿ ಇದನ್ನಷ್ಟೇ ಶೇರ್ ಮಾಡ್ಕೊತೀವಿ. ಬಟ್ ಹೆಂಗೆ ಅಂದರೆ ಮೆಂಟಲ್ ಹೆಲ್ತ್ ಅಂತೂ ಸತ್ತೋಗ್ಬಿಟ್ಟಿದೆ. ಫಿಸಿಕಲಿ ಕೆಲವೊಂದು ಆಗುತ್ತೆ, ಕೆಲವೊಂದು ಆಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ದೇವ್ರ ಶಕ್ತಿ ಕೊಟ್ಬಿಡ್ತಾನೆ. ಇವನ್ನೆಲ್ಲ ಸಾಕ್ಬೇಕಲ್ಲ, ನಾನು ನೋಡ್ಕೊಬೇಕಲ್ಲ. ಹ್ಯಾವ್ ಟು ಬಿ ಸ್ಟ್ರಾಂಗ್ ಆಗಿ ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಇರಬೇಕು ದಿನ. ಬಟ್ ಸಖತ್ ಕಷ್ಟ ಆಗುತ್ತೆ. ಆ್ಯಂಡ್ ನಿಜವಾಗ್ಲೂ ಮಾಮ್ಸ್ ಔಟ್ ದೇರ್, ನನಗಂತೂ ಐ ಆಮ್ ರಿಯಲಿ ಗ್ರೇಟ್ಫುಲ್, ಬ್ಲೆಸ್ಡ್. ಹೆಂಗೋ ನಡೀತಿದೆ ಗೈಸ್, ನಡೀತಿದೆ. ಬಟ್ ಏನಂದರೆ ವರ್ಕು ಅದು ಇದು ಪ್ರೆಷರು ಎಲ್ಲನೂ ಮಾಡಬೇಕು. ಈ 24 ಗಂಟೆನೇ ಸಾಲ್ತಾ ಇಲ್ಲ. ಬಟ್ ಅದೂ ಇಲ್ಲದೆ ಸಾಕ್ತಾ ಇರೋರು ಎಲ್ಲ ಇದ್ದಾರೆ. ಅಂದರೆ ಯಾರೂ ಸಪೋರ್ಟೇ ಇಲ್ಲದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಪಲ್ಸ್ ಎಲ್ಲ. ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಫೋಟೋಸ್ ತಗೊಳ್ಳೋವಾಗ ಅಥವಾ ಮಕ್ಕಳ ಜೊತೆ ಆಟ ಆಡೋವಾಗ ಖುಷಿಯಾಗಿರುವಾಗ ಅಷ್ಟೇ ಅಲ್ಲ, ಆ ಟ್ಯಾಂಟ್ರಮ್ಸು, ಆ ಟೊಡ್ಲರ್ ಪೀರಿಯಡು ಅವ್ರದ್ದು ಎಲ್ಲ ನಾವು ಬ್ಯಾಲೆನ್ಸ್ ಮಾಡೋಷ್ಟೊತ್ತಿಗೆ ಇಟ್ಸ್ ರಿಯಲಿ. ಬಟ್ ಅದೇ ಎಲ್ಲನೂ ಇರುತ್ತೆ ಒಂದರಲ್ಲಿ ಅಂತಾರಲ್ಲ, ಅದೇ ಥರ ಮಕ್ಕಳು ಅಲ್ಲ ಮಗಳೇ, ಅಲ್ವೇನೆ ನನ್ನವ್ವ, ಅಲ್ಲನೇ ನನ್ನ ಶಾಮಿ. ಇನ್ನೊಂದು ಕಾಲ ಆಗ್ತಾಯಿದೆ ಗೈಸ್, ನಾವೆಲ್ಲ ಮಲಗೋ ಅಷ್ಟೊತ್ತಿಗೆ 2 ಗಂಟೆ ಆಗುತ್ತೆ ಅಲ್ವಾ ಮಮ್ಮಿ ದಿನ? ಗ್ಯಾಸ್ಟ್ರಿಕ್ ಆಗೋದು ಅದು ಇದು ಎಲ್ಲ ಆಗ್ತಾ ಇದೆ. ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತಾ, 12 ಗಂಟೆಗೆ ತಿಂಡಿ ತಿಂತೀವಿ, 3 ಗಂಟೆಗೆ 4 ಗಂಟೆಗೆ ಊಟ ಮಾಡ್ತೀವ. ಈಗ 10 ಗಂಟೆಗೆ ಊಟ ಮಾಡಿದ್ದೀವಿ. ಟೈಮ್ ಕೋಪಪ್ ಮಾಡೋಕ್ಕಾಗಲ್ಲ. ಇವನಿಗೆ ತಿನ್ನಿಸಿ ನಾವು ತಿಂದು ಯಾವಾಗಾದರೂ ಒಂದಿನ ಮಾತ್ರ ಚೆನ್ನಾಗಾಗುತ್ತೆ ಅಷ್ಟೆ. ನೋಡಿ ಐಸ್ ಅಂತ. ನೀನು ಜೆರ್ರಿ, ಮರಿ, ನಾನು ಟಾಮ್. ಮನೆಗೆ ಹೋಗ್ತೀಯ ಅಲ್ವಾ? ಏನೇನೇನು 9 ತಿಂಗಳಿಗೆ ನೀನು ನಿಮ್ಮ ಮನೆಗೆ ಹೋಗ್ತೀಯ ಅಲ್ವಾ? ಅವಾಗ ಇದೆಲ್ಲ ಎತ್ಕೊಯ್ತೀಯ?
ಮಕ್ಳದಲ್ವ ನೀನೇನು ನಿನ್ನ ಮೊಮ್ಮಗ ಅಪ್ಪು ಮಕ್ಳಿಗೆ ಇಟ್ಕೊಂತೀಯ? ಆ ಮಗ ಬಿಡ್ತೀಯ ಈ ಮಗ ಬಿಡ್ತೀಯ ಎರಡು ಕರ್ಕೊಯ್ತೀಯಾ? ಗೊತ್ತಿಲ್ಲ ಅಮ್ಮ, ನನಗನ್ಸಂಗೆ ಅಮೆಯನ್ನು ಬಿಟ್ಟು ಹೋಗ್ತಾರೆ. ಹೆಂಗಾಗುತ್ತೋ. ಯಾವ್ದಾರ ಒಂದು ಬಿಟ್ಟು ಹೋಗ್ತೀಯ ತಾನೇ. ನೀವೇನೋ ಬೇಡ ಅಂತೀಯ ಒಂದ್ಸಲ, ಬಿಟ್ಟೋಗು ಅಂತೀಯ ಒಂದ್ಸಲ, ಯಾರಿಗೂ ಎಲ್ಲ ಎರಡು ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಪಾಪ. ಒಂದು ಮಗು ಹೆಂಗ್ ಮಿಸ್ ಮಾಡ್ಕೊತೀಯ, ಅದು ಬೇರೆ ವಿಷಯ. ಒಂದು ಮಗ ನೀನು ಬಿಟ್ಬಿಟ್ಟು ಹೋಗೋ, ಇನ್ನು ಆ ಥರ ಏನಾರ ಬಿಟ್ಬಿಟ್ಟು ಹೋದ್ರೆ ಅದು ಎತ್ಕೊಂಡು ಹೋಗಲ್ಲ, ಸುಮ್ಮನಿರಮ್ಮ. ಅಲ್ಲ ನಿನಗೇನು ಅನ್ಸುತ್ತೆ, ನಿಂಗೆ ಆನ ಬೇಕಾ ಅಮೆಯ ಬೇಕಾ? ಅಯ್ಯೋ ದೇವ್ರೆ, ಇಬ್ಬರನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಮೌಲ್ಯ ಬೇಕಾ ನಾನು ಬೇಕಾ? ಇಬ್ರು ಬೇಡ, ಅವ್ರಿಬ್ರು ಬೇಕು, ನಿಮ್ಮಿಬ್ರು ಬೇಡ. ಆಯ್ತು, ನಿಮ್ಗೆ ಆನ ಅಮೆಯ ಕೊಡ್ತೀವಿ, ಓಕೆನಾ? ನಿನ್ಗೆ ಎರಡು ಆಪ್ಷನ್, ಆನ ಅಮೆಯ ಇರಬೇಕು, ನಾನು ಮೌಲ್ಯ ಇರಬೇಕು. ಬಟ್ ನೀನು ಆನ ಅಮೆಯ ಚೂಸ್ ಮಾಡಿದ್ರೆ ಪಪ್ಪ ನಿನ್ ಜೊತೆ ಇರುತ್ತೆ. ಇವಾಗ ಹೇಳು, ಯಾರು ಬೇಡ. ಈ ವರಲಕ್ಷ್ಮಿ ಹಬ್ಬ ಮಾಡಲೇಬೇಕಾ? ಏ ಮಮ್ಮಿ, ನನ್ಗೆ ಯಾಕೋ ಬೇಡ ಅನ್ಸುತ್ತೆ, ತುಂಬಾ ರಿಸ್ಕ್ ಆಗುತ್ತೆ ಕಣೆ. ಮೂವ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಗ್ಲೇ. ಯಾಕೆ ಗೊತ್ತಾ, ಆಮೇಲೆ ಯಾಕೆ ಗೊತ್ತಾ, ಆಮೇಲೆ 3 ವರ್ಷನೂ ಗ್ಯಾಪ್ ಇರೋದನ್ನು ಒಳ್ಳೇದೇ ಕಣ್ಮೂಲ್ಯ. ನೀನು ಮಕ್ಕಳು ಮಡಿಕೊಂಡು ದೇವರಾಣೆ ಮಾಡೋಕ್ಕಾಗಲ್ಲ. ಹಂಗಲ್ಲ, ಬೇಡ್ಕೊಂಡಿದ್ದೀನಲ್ವಾ. ಏ ನಮ್ಮನೇಲೆ ಮಾಡಿ, ನಮ್ಮನೇಲಿ ಮಾಡಿದ್ರೆ ಅಮ್ಮ ತಾಯಿ ತರ ನಮ್ಮ ದೇವರು ಶಿಕ್ಷೆ ಕೊಡಲ್ಲ ಕಣಮ್ಮ ಅವಳು. ನೀನು ಮಾಡಿಲ್ಲ, ನಿನಗೆ ಮಾಡ್ತೀನಿ ತಡಿ. ಯಾಕಮ್ಮ ಹಂಗ ಅನ್ಕಂತೀಯ? ಯಾಕೆ ಗೊತ್ತಾ, ಸುಮ್ಮನೆ ರಿಸ್ಕ್ ಮಾಡ್ಕೋಬೇಡ ಕಣ. ನೀನ್ ಮಾತ್ರ ವರಮಹಾಲಕ್ಷ್ಮಿ ಕಣಮ್ಮ, ಇಲ್ಲ ಕಣಮ್ಮ. ನಮ್ಮನೆ ಲಕ್ಷ್ಮಿ ಯಾರೇ? ನಮ್ಮನೆ ಲಕ್ಷ್ಮಿ ಯಾರು ಹೇಳು? ಮಮ್ಮಿ. ಏ ನೀನು ಕಣವ. ಎಷ್ಟು ನಾಟಕ. ಏ ನಮ್ಮನೆ ಇವಾಗ ನಮ್ಮನೆ ಲಕ್ಷ್ಮಿ ಯಾರಪ್ಪ? ಆಲ್ರೆಡಿ ಅಂತ ಹೇಳ್ತಿರ್ತೀಯಲ್ವಾ ಯಾವಾಗ್ಲೂ ನೀನು. ಮನೆ ಲಕ್ಷ್ಮಿ. ಮೌಲ್ಯ ಬಿ ಪ್ರಾಕ್ಟಿಕಲ್. ನಾನು ಯೋಚನೆ ಮಕ್ಕಳು ಮಾಡಿಕೊಂಡು ಲಕ್ಷ್ಮಿ ಹಬ್ಬ ಮಾಡಕ್ಕಾಗಲ್ಲ. ಗೈಸ್ ಆಕ್ಚುಲಿ ನನಗೆ ಹೋದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಬೇಡ್ಕೊಂಡಿದ್ದೆ ಈ ಥರ, ನಾನು ನೆಕ್ಸ್ಟ್ ನಂಗೆ ಏನಾರ ಗರ್ಲ್ ಬೇಬಿ ಆದರೆ ನೀವೇ ಕಮೆಂಟ್ ಮಾಡಿ ದಯವಿಟ್ಟು ಒಳಗೆ ಹೇಳಿ. ಏನಪ್ಪ ಡೌಟ್ ಬಂದ್ರೆ ಕಮೆಂಟ್ ಮಾಡಿ ಅನ್ಬಿಡೋದು. ಇರಮ್ಮ ಒಂದು ನಿಮಿಷ. ವರಮಹಾಲಕ್ಷ್ಮಿ ಹಬ್ಬನ ನಾನು ನೆಕ್ಸ್ಟ್ ವರ್ಷ ಮಾಡ್ತೀನಿ, ನನಗೆ ಏನಾರ ಗರ್ಲ್ ಬೇಬಿ ಆದರೆ ಅವಳ ಜೊತೆನೇ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದೆ ಗೈಸ್. ಅದೊಂದು. ಆ್ಯಂಡ್ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಏನಾದ್ರು ನಿಲ್ಸಿದ್ರೆ 3 ವರ್ಷ ಮಾಡೋ ಆಗಿಲ್ಲ, ಮತ್ತೆ ನಾನು ಕಂಟಿನ್ಯೂ ಮಾಡಬೇಕಾಗುತ್ತೆ. 3 ವರ್ಷ ನೆಕ್ಸ್ಟ್ ವರ್ಷ ಎಲ್ಲ ಒಂಥರ ಅನಿಸ್ತಿರುತ್ತೆ, ಅಯ್ಯೋ ಹಬ್ಬ ಮಾಡಿಲ್ವಲ್ಲ, ಮತ್ತದ್ರ ವರ್ಷ ಕಾಯ್ಬೇಕು ಬಿಟ್ರೆ ಅಂದ್ರೆ ಈ ವರ್ಷ ಸೇರಿಸಿ 3 ವರ್ಷ ಬಿಡ. 3 ವರ್ಷ 2030. ನಿನ್ ಮಗಳು ಎಷ್ಟು ವರ್ಷದೊಳ ಆಯ್ತಾಳೆ ಹೇಳು? 4 ವರ್ಷದ ಮಗ. ಹಂಗ ಅಲ್ಲಿವರೆಗೂ ಕಾಯ್ಬೇಕು. 3 ವರ್ಷ ಅಮ್ಮ ಏಯ್ ತಿಂಗಳು ಎಲ್ಲ ಮಾಡ್ಬೋದು ತಾನೆ, ಯಾವುದೋ ಒಂದು ವಾರ ಮಾಡ್ಬೋದು ತಾನೆ ಮಹಾಲಕ್ಷ್ಮಿ ಹಬ್ಬನ. ಆರಾಮಾಗಿ ಮಾಡು. ಎಲ್ಲಿ ಅಪ್ಪ ಅದ್ರ ನೆಕ್ಸ್ಟ್ ಇದು ಮದ್ವೆ ಇದು ಬರುತ್ತೆ, ನಮ್ಮ ಅತ್ತೆ ಮಾವಲ್ಲಿ ಮಾಡಿ ಇಲ್ಲೂ ಮಾಡಿ ಎಲ್ಲ ಸಿಕ್ಕಾಕೊಂಡು. ಅದಾಗಿ ನೆಕ್ಸ್ಟ್ ವಾರ ಇನ್ನೊಂದೇನು ಗೊತ್ತಾ ಹೇಳೋದು, ಮಡಪನ ಪೂಜೆ ಮಾಡಿಸ್ತೀನಿ ಅಂತ ಅದಕ್ಕೆ ಹೇಳಿದಾರಲ್ವಾ, ಅದಾದ್ಮೇಲೆ ಎಲ್ಲ ಶುರು ಹಚ್ಕೊ. ಈ ಎಷ್ಟಕ್ಕೆ ಹೊತ್ಕೊಂಡಿದ್ದೀನಿ, ನಿಮ್ಮ ಅಮ್ಮನ ಥರ ಆಗ್ಬಿಟ್ಟಿದ್ಯಲ್ಲ. ನಮ್ಮ ಅತ್ತೆ ಎತ್ಕೊಂಡಿರೋದು. ಹೌದಾ? ಅಮ್ಮ ಇದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಧೂಪ ಎಲ್ಲ ಇದು ಮಾಡಿಸಿ, ಮಗುದೆಲ್ಲ ಐಟಮ್ನೆಲ್ಲ ತಗೊಂಡೋಗಿ ಇಟ್ಕೊಂಡು ಮಡಪನ ಪೂಜೆ ಮಾಡಿಸಿ ಆಮೇಲೆ ನೆಕ್ಸ್ಟ್ ಎಲ್ಲ ತಗೊಂಡು ಹೋಗ್ಬಿಡು ಮನೆಗೆ. ಇನ್ನಿಷ್ಟು ಇಟ್ಕೊಳಕತ್ತಿದ್ದೀನಿ ನಮ್ಮ ಸಂಸಾರ ನಡೆಯೋದು ಬೇಡವಾ? ಹೋಗಿ ಹೋಗ್ತೀನಮ್ಮ. ಅವಾಗ ಮಾಡು. ಏ ಸುಮ್ಮನೆ ಅಲ್ರಪ್ಪ, ಅದನ್ನೇ ಮಾತಾಡ್ತಾರೆ ಬೇಡ ಅಮ್ಮ. ಹೋಗ್ಬೇಕಲ್ಲಪ್ಪ, ನಮ್ಗೆ ಅಂತ ಯಾವ್ದು ಮನೆ? ಯಾವತ್ತಳು ಹೋಗೋದು? ನನ್ನನ್ನೇ 30-50 ವರ್ಷ ಆಗಿರೋಳೆ ಕಳಿಸ್ತೀನಿ ಅಂತ ಮಾತಾಡೋ. ಈ ಕ್ಯಾಲೆಂಡ್ರು ಹೋಗೋಕೆ ಮುಂಚೆ ಹೋಗ್ತಾಳ ಅಂತ ಮೌಲ್ಯ ಯೋಚನೆ ಮಾಡ್ತಾವಳೆ. ಯೋಚನೆ ಮಾಡ್ತಾ ಇದೆಯಾ? ಹೋಗಿ ಮತ್ತೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋ ಇಷ್ಟೊತ್ತಿಗೆ ಹಾಕಿರ್ತೀವಿ. ಮೌಲ್ಯ ಹೋಗ್ಬೇಕಾದ್ರೆ ಯಾರನ್ನ ಕರ್ಕೊಂಡು ಹೋಗ್ತಾಳೆ? ಮಮ್ಮಿ ಮೊನ್ನೆನೇ ಹೇಳ್ತು ಕಣೋ, ಆಗಲ್ಲ ಅಂತ. ಏನು ಇಬ್ರು ನೋಡ್ಕೊಳಕ್ ಅಲ್ಲ, ಒಬ್ರು ನೋಡ್ಕೊಳಕ್ಕಾಗಲ್ವ ನಿನ್ನ ಕೈಲಿ? ಅವಳು ಹೆಂಗೆ ನೋಡ್ಕೋತಾಳೆ ಮತ್ತೆ? ಅಂತ ಇದಕ್ಕೆ ನೀನೇ ಉತ್ತರ ಕೊಟ್ಬಿಡಿ ಇವತ್ತು ಹೇಳ್ತೀನಿ. ನಾನು ನನ್ನ ಜೀವನನೇ ನೋಡ್ಕೊಳಕ್ಕೆ ಹೋಗೋಣ ಅಂತ ಇದ್ದೀನಿ. ಓಕೆ, ದಿಸ್ ಟಾಪಿಕ್ ಬೇಡ ಅನ್ಸುತ್ತೆ, ಬೇರೆದೆಲ್ಲ ಮಾತಾಡಿ. ಏನೂ ಇಲ್ಲ, ಎಲ್ಲ ಒಂಥರ ಇದೆ. ಹೆಂಗೆ ಅಂದರೆ ನಾನಂತೂ ಅರ್ಧ ಆಗ್ಬಿಟ್ಟಿದ್ದೀನಿ.
ಸಾಕಾಗಿದೆ ಎಲ್ಲ ಹಿಂಗೆಲ್ಲ ಫೇಸ್ ಮಾಡಿ ಓಕೆ ನೀನೀಗ ನಾನು ನಿಂಗೆ ಕೇಳ್ತೀನಿ ಒಂದು ಒಬ್ಬ ತಮ್ಮನಾಗಿ ಹುಡ್ದಾಗಿಂದ ಇದ್ದೀನಿ. ಡು ಯು ಥಿಂಕ್ ದಟ್ ಯು ಟುಕ್ ಅ ರೈಟ್ ಡಿಸಿಷನ್ ಅ ಬೇಬಿ ಆಫ್ಟರ್ ಅ ಬೇಬಿ? ರೈಟ್ ಡಿಸಿಷನ್ ರಾಂಗ್ ಡಿಸಿಷನ್ ಅಂತ ಏನಿಲ್ಲ ಅಪ್ಪು, ಎಲ್ಲ ವಿಧಿ ಲಿಖಿತ ಎಲ್ಲಾನು ಎಕ್ಸ್ಪೀರಿಯನ್ಸ್ ಆಯ್ತಾ. ಮದ್ವೆ ಆಗಿಲ್ಲ ಅಂದ್ರೆ ಹೆಂಗ್ ಗೊತ್ತಾ, ಮದ್ವೆ ಆಗಿಲ್ಲ ಅನ್ಸ್ತಿರುತ್ತೆ. ಮದ್ವೆ ಆದ್ಮೇಲೆ ಮಕ್ಳಾಗಿಲ್ಲ ಅನ್ಸುತ್ತೆ. ಮಕ್ಳಾದ್ಮೇಲೆ ಇನ್ನೊಂದ್ ಮಗು ಆಗಿಲ್ಲ ಅನ್ಸುತ್ತೆ. ಅದಾದ್ಮೇಲೆ ಇವಾಗ ನಿನಗೆ ಹೆಂಗೆ ಅನಿಸ್ತೈತೆ? ನನಗೆ ಜೀವನ ಯಾಕೆ ಹಿಂಗಿದೆ ಅಂತ ಅನಿಸ್ತೈತೆ. ಮಮ್ಮಿ ನೀನು ಹುಡುಗನಾಗ್ಬಿಟ್ಟೆ. ನಮ್ಮ ಅಕ್ಕ ಇವಾಗ ಹೆಂಗೆ ಮಗ ಮಲಗಿಸ್ತಾಳೆ ಅಂತ ತೋರಿಸ್ತೀನಿ ಬನ್ನಿ. ಹಿಂಗೆ ಮಲಗಿಸ್ಬೇಕು, ಯಾರೇ ಮಗು ಮಲಗಿಸಿದ್ರು ಹಿಂಗೆ ಮಲಗಿಸ್ಬೇಕು, ಹಂಗೆ ಇಟ್ಕೋಬೇಕು. ಅದನ್ನು ಸುತ್ತಬೇಕು ಅಂದರೆ ಹಂಗೆ. ಸೊ ಅಮಯ ಮಲ್ಕೊಂಡಿದ ತಕ್ಷಣ ಸುಬ್ಬಿಗೆ ನಿದ್ದೆ, ಆನವ್ ಮಲ್ಗಿದ ತಕ್ಷಣ ಮೌಲ್ಯಂಗೆ ನಿದ್ದೆ, ಇವರೆಲ್ಲ ಮಲ್ಕೊಂಡಿದ ತಕ್ಷಣ ನಾನು ಮಲ್ಕೋತೀನಿ. ಅದೇ ಯಜಮಾನ ಮಾಡೋದು ಕರ್ತವ್ಯ. ಡೋರೆಲ್ಲ ಹಾಕಿದಾರ, ಲಾಕ್ ಮಾಡಿದಾರ. ಚಿಕ್ಕ ವಯಸ್ಸಲ್ಲಿ ನಾನು ಹೇಳ್ತೀನಿ ಕೇಳಿ, ಎಂತ ನಾಟಕಗಾರ ಅಂದ್ರೆ ಇವನು, ಅಂತ ನಾಟಕಗಾರ ಅಲ್ಲ. ಪಪ್ಪನ ಬಗ್ಗೆ ಯಾಕೆ ಮಾತಾಡ್ತೀವಿ? ಸುಮ್ಮನೆ ಮಲಗೈತೆ ನನ್ನ ಬಗ್ಗೆ. ಗೈಸ್ ಅವಾಗ ಏನ್ ಗೊತ್ತಾ, ಒಂದ್ ಟೈಮ್ ಬಲೆ ಆಂಜನೇಯನ್ ಕತೆ ಏನಾರು ಹೇಳಿದ್ರೆ ಬರ್ತಾ? ಬೇಡ ಪ್ಲೀಸ್, ಬೇಡ ಕಣ. ಬ್ಯಾಡ್ಲಿ ವಾಂಟ್ ಟು ಸೇ ದಿಸ್. ಏನಂದ್ರೆ ನಾವಿಬ್ರು ಒಂದೇ ಸ್ಕೂಲ್ಗೆ ಹೋಗ್ತಾ ಇದ್ವಿ ಗೈಸ್. ಅವಾಗ ಅದಾದ್ಮೇಲೆ ಅವ್ನು ಬೇರೆ ಸ್ಕೂಲಲ್ಲಿ ಓದಿದ್ದು, ಒಂದು 5th ತನಕ. 4th ತನಕ ಅಲ್ಲಿ. ಏನಕ್ಕೆ ಮಮ್ಮಿ ನಾವಿಬ್ರು ಲೇಟ್ ಆಗಿ ಬಂದ್ವಿ? ಫ್ಯಾನ್ಸಿ ಡ್ರೆಸ್ ನಾವೇನು ಮಾಡಿರ್ಲಿಲ್ಲ. ನಾವು ಅಜ್ಜಿ ಮನೆಗೇನೋ ನನ್ನ ಬಂದು ಕರ್ಕೊಂಡು ಹೋಗಿ ನಾವಿಬ್ರು ಲೇಟ್ ಆಗಿ ಬಂದ್ವಿ. ದೊಡ್ಡಮ್ಮನ ಮನೇಲಿ ಇದ್ದ. ಐ ಥಿಂಕ್ ವಿ ಕ್ಯಾನ್ ಸ್ಟಾಪ್ ದಿಸ್ ಕಾನ್ವರ್ಸೇಷನ್. ಕೇಳಿಸ್ಕೊಳ್ಳಿ ಗೈಸ್, ಇದನ್ನಂತೂ ನೀವು ಇದ್ರಲ್ಲೇ ನೋಡ್ಕೊಳ್ಳಿ, ಇವ್ನು ಎಂತ ನಾಟಕಗಾರ ಅಂತ. ನಮ್ಮಮ್ಮ ಅವರೇ ಸಾಕ್ಷಿಗೆ. ನಮ್ ದೊಡ್ಡಮ್ಮನ ಮನೆಗೆ ಬಿಟ್ಟಿದ್ವಿ. ಆಮೇಲೆ ನಾವೆಲ್ಲ ನಾನು ಮಮ್ಮಿ ಓದ್ವಿ. ಅಷ್ಟೊತ್ತಿಗೆ ಇವ್ನು ಆಲ್ರೆಡಿ ಕತೆ ಎಲ್ಲ ಹೇಳಿ ಮುಗಿಸಿದಾನೆ ಏನೇನು ಅಂತ. ಅದು ನಾಟಕ, ಸುಳ್ಳಿನ ಕತೆ. ಏನಿತ್ತು ಆಬ್ಡೆ ಬಂದವನೇ ಗೊತ್ತು ಏನೋ ಇತ್ತು ಗೈಸ್. ನನಗಿರ್ಲಿಲ್ಲ ನಾನು ಫುಲ್ ಡೇ ಸ್ಕೂಲ್ ಇತ್ತು. ಇವ್ನಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತ ಆಫ್ ಡೇ ಕಳಿಸ್ಬಿಟ್ಟಿದ್ದಾರೆ. ಸೊ ಇವನು ನಮ್ ದೊಡ್ಡಮ್ಮನ ಮನೇಲಿ ಇದ್ದ. ನಾವು ಸ್ಕೂಲು ಎಲ್ಲ ಮುಗಿಸ್ಕೊಂಡು ನಾನು ಮಮ್ಮಿ ಬಂದ್ವಿ. ಇಲ್ಲ ನನ್ನ ತೆಗಿ ನಿತಿನ್ ನಿನ್ನೆ ತೆಗಿತಾರೆ. ಆಮೇಲೆ ಹೋದ್ವಿ ನಮ್ ದೊಡ್ಡಮ್ಮ ಮನೆಗೆ. ನಮ್ ದೊಡ್ಡಪ್ಪ ಎಲ್ಲ ಹೇಳ್ತಿದ್ದಾರೆ, ನಮ್ಮ ಅಕ್ಕ ಎಲ್ಲ ಬಂದ್ಬಿಟ್ಟು, ಏನೇ ಹಿಂಗೆ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟ, ಫ್ಯಾನ್ಸಿ ಡ್ರೆಸ್ದು ಹಂಗೆ ಬಂದ್ಬಿಟ್ಟಿದ್ಯಾ? ಇಬ್ರು ಫ್ಯಾನ್ಸಿ ಡ್ರೆಸ್ಸಾ? ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತಂತೆ, ನೀನ್ ಹೂವ ಮಾರೋಳ್ ತರ ಎಲ್ಲ ಮಾಡ್ದಂತೆ, ಅಪ್ಪುಗೆ ಹನುಮಾನ್ ಡ್ರೆಸ್ ಹಾಕ್ಸಿದ್ರಂತೆ, ಫೋಟೋ ಗಿಡೆಲ್ಲ ತಗೊಂಡ್ರ ಹಂಗೆ ನಾನು ಮಮ್ಮಿ ಯಾವ ಫ್ಯಾನ್ಸಿ ಡ್ರೆಸ್ ಏನೂ ಇರ್ಲಿಲ್ವಲ್ಲ, ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ವಿ, ಅವನಿಗೂ ಇರ್ಲಿಲ್ವಲ್ಲ ಅಂದ್ರೆ ಇವನೇ ಒಂದ್ ಕತೆ ಕಟ್ಟವನೆ ಸುಳ್ಳು. ಏನಂದ್ರೆ ಇವತ್ತು ದೊಡ್ಡಪ್ಪ ಇವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು, ಅದ್ರಲ್ಲಿ ನಾನು ಹನುಮಾನ್ ತರ ಹಾಕೊಂಡಿದ್ದೆ, ಅಕ್ಕ ಹೂವ ಮಾಡೋಳ್ ತರ ಹಾಕೊಂಡಿದ್ಲು. ಹೌದಾ? ಹೂವಾಡಾಗಿತ್ತಿ. ಹೂವ. ಆಮೇಲೆ ಮ್ಯಾಮ್ ಕೇಳಿದ್ರು ಅಕ್ಕಂಗೆ ಎಷ್ಟಮ್ಮ ಮಳ ಹೂವು ಅಂತ. ಅವಳು ಹಿಂಗೆಲ್ಲ ಮಾಡ್ಬಿಟ್ಟು ಹೂವ ಕೊಟ್ಲು, ಬುಟ್ಟಿ ಎಲ್ಲ ಇಟ್ಕೊಂಡಿದ್ಲು. ನಿನ್ಗೇನ್ ಮಾಡಿದ್ರು ಮಮ್ಮಿ ಇಲ್ಲೆಲ್ಲ ಹಿಂಗೆಲ್ಲ ಲಿಪ್ಸ್ಟಿಕ್ ಹಚ್ಚಿತ್ತು ನನ್ಗೆ, ನಾನು ಹನುಮಾನ್ ಮಾಡ್ದೆ, ಜೈ ಹನುಮಾನ್ ಅಂದೆ ಅಂತೆಲ್ಲ ಹೇಳೋನೆ. ಎಲ್ಲಾ ಸುಳ್ಳು. ಏನು ಆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನೇ ಮಾಡಿಲ್ಲ, ನಮ್ಮ ಲೈಫಲ್ಲೇ ಮಾಡಿಲ್ಲ ಅನ್ಕೊಳ್ಳಿ. ಇವನು ಹೋಗ್ಬಿಟ್ಟು ಹೇಳೋನು ಅಷ್ಟು ಚೆನ್ನಾಗಿ, ಅವರೆಲ್ಲ ನಂಬೋರು ಅಷ್ಟು ಚೆನ್ನಾಗಿ ಸುಳ್ಳು ಹೇಳೋನು ಅಂತ ಸುಳ್ಳುಗಾರ ಇವನು. ಇವಾಗ ಎಂತ ಒಂದು ಕಂಟೆಂಟ್ಗೋಸ್ಕರ ಸುಳ್ಳು ಹೇಳ್ತಾವ್ ನೋಡಿ. ಮಮ್ಮಿ ಅಪ್ಪು ಏನಕ್ಕಪ್ಪು ಇಷ್ಟು ನಾಟಕದ ಮಾತಾಡಲ್ಲ. ಅದು ಎಲ್ಲಿ ಕಚ್ಕೊಬಿಟ್ಟೈತಿ ಆ ಸುಳ್ಳು ಅಂದ್ರೆ, ಇಲ್ಲೆಲ್ಲ ಲಿಪ್ಸ್ಟಿಕ್ ಹಾಕಿತ್ತು ಮಮ್ಮಿ ಅಂತ ಹೇಳೋದು, ಅಲ್ಲಿ ಕಚ್ಕೊಬಿಟ್ಟೈತೆ, ಮಗ ಮಾಡೈತೆ ಪಾಪ ಅಂತ ಅನ್ಕೊಂಡ್ಬಿಟ್ಟವ್ರು ಅವರು. ಎಷ್ಟು ಚೆನ್ನಾಗಿ ತಲೆ ಅದು ಏನಾಗಿದೆ ಅಂತ ನಾನು ಹೇಳ್ತೀನಿ. ದರ್ ಇಸ್ ಅ ಬಿಹೈಂಡ್ ಸ್ಟೋರಿ. ನನಗೆ ಅದು ಹಾಕ್ಬೇಕು ಅಂತ ಆಸೆ, ನಮ್ಮಮ್ಮ ಹಾಕ್ಲಿಲ್ಲ. ಓಕೆನಾ, ಅಲ್ಲೆಲ್ಲ ಆಗ್ತಿರೋದನ್ನ ನೋಡ್ರಿ. ಚಿಕ್ಕ ಹುಡುಗ ನನಗೆ 2ನೇ ಕ್ಲಾಸು. ಅಲ್ಲಿ ಹೋದ್ರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಓಕೆನಾ. ಸೊ ಅದಕ್ಕೆ ನಾ ಏನು ಮಾಡಿದೆ, ಅಲ್ಲಿ ನಮ್ಮ ಫ್ಯಾಮಿಲಿ ಮರ್ಯಾದೆ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಸುಳ್ಳು ಹೇಳಿದೆ. ಅವ್ರು ಬಂದು ಮಾನ ಮರ್ಯಾದೆ ತೆಗೆದ್ಬಿಟ್ರು. ನ್ಯೂಕ್ಲಿಯರ್ ಫ್ಯಾಮಿಲಿನೇ ಬೇರೆ, ಗ್ರೂಪ್ ಫ್ಯಾಮಿಲಿನೇ ಬೇರೆ. ನಮ್ದು ನ್ಯೂಕ್ಲಿಯರ್, ನಾನು ನೀನು ಮಮ್ಮಿ ಪಪ್ಪ, ನಮ್ಮ ಸಂಸಾರ ಆನಂದ. ನಾವು 4 ಜನ ಒಂಥರ ಡಿಫ್ರೆಂಟ್ ಅಲ್ವಾ? ನಿಮ್ಗೆ ಏನಾರ ನಮ್ಮ ಅಪ್ಪನ ಬಗ್ಗೆ ಡೆಪ್ತ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ಒಂದು ಲೇಯರ್, ಒಂದು ಪರ್ಸನಾಲಿಟಿ ಇರುತ್ತೆ ಗೊತ್ತಾ? ನೋಡ್ರಿ ನನ್ನ ಲೈಫಿನ ಟ್ಯಾಗ್ ಲೈನ್ ಬಂದು ಮಂಜುನಾಥ್ ಆಲ್. ನೀನೇ ಹೇಳಪ್ಪ. ನನ್ನ ಲೈಫಿನ ಟ್ಯಾಗ್ ಲೈನ್ ಬಂದು ಆಲ್ ಮೈ ಪೇರೆಂಟ್ಸ್ ನೆಗೆಟಿವ್ ಹ್ಯಾಸ್ ಕಮ್ ಟು ಮೀ. ಕನ್ನಡದಲ್ಲಿ ಹೇಳು.
ಎಲ್ಲ ಕೆಟ್ಟ ಬುದ್ಧಿಗಳು, ಕೆಟ್ಟ ವಿಷಯಗಳು ಎಲ್ಲ ಕೆಟ್ಟದೆಲ್ಲ ಅವರಿಬ್ರು ಕೆಟ್ಟ ಬುದ್ಧಿ ನನಗೆ ಬಂದಿದೆ. ಅವರಿಬ್ರು ಒಳ್ಳೆ ಬುದ್ಧಿ ನಮ್ಮ ಅಕ್ಕನ ಹೋಗಿದೆ. ಆದರೂ ಅವರಿಬ್ರು ಬ್ಲಡ್ ಆಗಿರೋದ್ರಿಂದ ಅವರಿಬ್ರದ್ದು ಒಂದೇ ಒಂದು ಕಾಮನ್ ಥಿಂಗ್ ಏನು ಅಂದರೆ ನಮ್ಮ ಅಪ್ಪ ಅಮ್ಮ ಯಾರಿಗೂ ಮೋಸ ಮಾಡಲ್ಲ. ಅದು ನನಗೆ ನಮ್ಮ ಅಕ್ಕಂಗೆ ಇಬ್ರಿಗೂ ಬಂದಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಪ್ಪು ಸುಬ್ಬಿ ಸಾರಿ ಪ್ರೊಮೋ ಲಾಗ್ಸ್ಗೆ. ಸಿ ಯು ಆಲ್, ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್. ಪ್ರೊಮೋ ಲಾಗ್ಸಿಗೆ ಬಂದು ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು. ನೀವೇ ನನ್ನ ಅನ್ನದಾತರು, ಮರಿಬೇಡಿ ಅದನ್ನು, ನಾನು ಮರೆಯಲ್ಲ. ಎಷ್ಟು ಆಡ್ತಾನೋ. ಇದನ್ನ ಸುಳ್ಳು ಹೇಳ್ತಲ್ಲ ನಾನು, ಎಲ್ಲ ಹೇಳಿದ ಕತೆ ಸುಳ್ಳು, ಇದು ಸತ್ಯ, ಮನದಾಳದ ಮಾತು. ಟೇಕ್ ಕೇರ್, ಬಾಯ್. ಬಾಯ್ ಮಾಡಿ ಅಕ್ಕ. ಮಮ್ಮಿ ತರ ಮಾಡ್ಲಾ? ಮಮ್ಮಿ ತರ ಬಾಯ್.